ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಇದು ಆಟೋ ಗ್ಯಾಸ್ ಅಷ್ಟೇ ಅಲ್ಲ, ಜೊತೆಗೆ ಗೃಹ ಬಳಕೆಯ ಸಿಲಿಂಡರ್ ಕೂಡ ಇನ್ಮೇಲೆ ಸಿಗೋದಿಲ್ವಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಯಾದಗಿರಿ ಜಿಲ್ಲೆಯಲ್ಲಿ ಗೃಹ ಬಳಕೆ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಗೃಹ ಬಳಕೆ ಸಿಲಿಂಡರ್ ಪಡೆಯೋದಕ್ಕೆ ಜನ ಪ್ರತಿನಿತ್ಯವೂ ಕೂಡ ಪರದಾಡ್ತಿದ್ದಾರೆ. ನೋಡಿ, ಸರ್ಕಾರ ಹೇಳ್ತು ಗೃಹ ಬಳಕೆಯ ಸಿಲಿಂಡರ್ ಯಾವುದೇ ಸಮಸ್ಯೆ ಇಲ್ಲ ಅಂತ. ಆದ್ರೆ ಇಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಪಡ್ಕೊಳ್ಳೋದಕ್ಕೆ ರಾತ್ರಿ ಇಡೀ ಜಾಗರಣೆ ಮಾಡುವಂತ ಸ್ಥಿತಿ. ಕೊಡೇಕಲ್ನಲ್ಲಿ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂದೆ ಈ ರೀತಿಯಾಗಿ ಫುಲ್ ಕ್ಯೂ ನಿಂತಿದ್ದಾರೆ ಜನ. ಸಿಲಿಂಡರ್ ಪಡೆಯೋದಕ್ಕೆ ರಾತ್ರಿಯಿಂದಾನು ಕ್ಯೂನಲ್ಲಿರುವಂತಹ ಗ್ರಾಹಕರು ಶಹಾಪುರದಲ್ಲೂ ವಿಜಯ ಗ್ಯಾಸ್ ಏಜೆನ್ಸಿ ಮುಂದೆ ಪರದಾಡ್ತಿದ್ದಾರೆ. ಸುರಪುರದಲ್ಲೂ ಕೂಡ ಬಿಸಿಲನ್ನು ಲೆಕ್ಕಿಸದೆ ಗ್ಯಾಸ್ಗಾಗಿ ಕಾಯ್ತಿದ್ದಾರೆ. ಆದ್ರೆ ಸಿಲಿಂಡರ್ ಸಮಸ್ಯೆ ಇಲ್ಲ ಅಂತ ಗ್ಯಾಸ್ ಏಜೆನ್ಸಿ ಮ್ಯಾನೇಜರ್ ಹೇಳ್ತಿದಾರಂತೆ. ಗ್ಯಾಸ್ ಬುಕ್ ಮಾಡಿದ್ರು ಪೂರೈಕೆ ಮಾಡ್ತಾ ಇಲ್ಲ. ಯಾಕೆ? ಜನರ ಆಕ್ರೋಶ. ಬೇಕಾದ್ರೆ ಮಾರ್ಕೊಂಡ್ ತಿನ್ನಕತ್ತಾರೆ ಸರ್ ಸಿಕ್ಕಂತ. ಆ್ಯಕ್ಚುಲಿ ಮನೆ ಅದ್ರ ಸಲುವಾಗಿ ಇಲ್ಲಿ ಬಂದಿನಿ ಸರ್. ಯಾರ್ದು ಇಂಡಿಯನ್ ಏಜೆನ್ಸಿ ಇನ್ನಾದ್ರೂ ಗ್ಯಾಸ್ ಕೊಟ್ಟಿಲ್ಲ ಸರ್. ಏನಂತಾರೆ ಕೇಳಕ್ ಹೋದ್ರೆ ಸರ್ ಲೈನಿಗೆ ನಿಂತು ಬಾ ಅಂತಾರೆ ಸರ್. ನಮಗೆ ಹ್ಯಾಂಡಿಕ್ಯಾಪ್ ಇದೀವಿ ಸರ್, ನಮ್ಮ ಲೈನಿಗೆ ನಿಂದ್ರಕ್ಕಾಗ್ತದ. ಏಪ್ರಿಲ್ 3ನೇ ತಾರೀಕು ಫೋನ್ ಮಾಡಿದ್ರೆ ಒಳ್ಳೆ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಲ್ಲ. ಇವ್ರಿಗೆ ಕೊಡ್ತೀವಿ ನಾವು. ಇವತ್ತು 1,025 ಸಿಲಿಂಡರ್ ಬಂದವು. ಅದನ್ನು ನಾವು ಅವ್ರಿಗೆ ಹೇಳ್ತೀವಿ ಇಲ್ಲಿ ಬರಬಾರ್ರಿ ಅಂತ ಹೇಳತ್ತೀವಿ. ಆದ್ರೆ ಭೀ ಅವ್ರು ಏನಂದ್ರೆ ನಮ್ಗೆ ಬಂದು ತೊಂದರೆ ಮಾಡತ್ತಾರೆ. ನಾವು ಮನೆ ಕಳಿಸ್ಲಾಗತ್ತೀವಿ ರೀ. ಹಾಂ ರೀ. ಈಗ ಅಂದ್ರೆ ನಿಮ್ಮಲ್ಲಿ ಏನು ಶಾರ್ಟೇಜ್ ಇಲ್ಲ ಹೆಚ್ಚಿಗೆ ಹೋಗ್ತಾ ಇಲ್ಲ. ಇಲ್ಲೇ ಸರ್ ₹1 ಹೆಚ್ಚಿಗೆ ತೊಗೊತಾ ಇಲ್ಲ. ಜನರಿಗೆ ಏನು ಹೇಳ್ತೀರಿ ಮತ್ತೆ ಹಿಂಗೆ ಅವ್ರು ಯಾಕೆ ಹಿಂಗೆ ಗಡಬಡ ಮಾಡ್ತಾರಲ್ಲ ಯಾರು ಜನ? ಅವರು ನಾವು ಎಷ್ಟು ಹೇಳಿದ್ರೆ ಅವ್ರು ಅರ್ಥ ಮಾಡ್ಕಲ್ಲ ರೀ. ಬಂದು ಕೆಸಿದು ಮಾಡ್ತಾ ಇದ್ದಾರೆ. ಈಗ ಕೆಲವೊಂದು ನಾವು ಬುಕ್ ಮಾಡಿ ಬಂದು ಕೊಡ್ತಾ ಇಲ್ಲ ಇವರು ಅಂತ ಅವ್ರು ಹೇಳ್ತಾ ಇದ್ದಾರೆ. ಯಾರು ನಾವು ಕೊಡ್ತಾ ಇದ್ದೀವಿ ಸರ್. ಈಗ ನೋಡಿ ಸರ್ 3,000 ಕನೆಕ್ಷನ್ ಅದ. ಈ 3,000 ಬುಕ್ಕಿಂಗ್ ಆಗ್ಯಾವ. ಒಮ್ಮಲ್ಲಿ ಎಟ್ ಎ ಟೈಮ್ 3,000 ಜನಕ್ಕೆ ಕೊಡೋದು ಆಗೋದಿಲ್ಲ ನಮ್ಗೆ. ಡೈಲಿ ಒಂದು 300-400 ಸಿಲಿಂಡರ್ ನಾವು ಕೊಡ್ತಾ ಇದ್ದೀವಿ. ಡೈಲಿ ಎಷ್ಟು? 300-400. ಎಷ್ಟು ಕೊಡ್ತೀರಿ? ಮೊದಲು ನಾವು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಿರುವಂಥ ಯುದ್ಧದ ಎಫೆಕ್ಟ್ ಪರಿಣಾಮವಾಗಿ ಈಗಲೇ ದೇಶಾದ್ಯಂತ ಗ್ಯಾಸ್ ಟ್ರಬಲ್ ಕೂಡ ಎದುರಾಗಿದೆ. ಅದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯ ಸುರಪುರ ನಗರದಲ್ಲಿ ಕೂಡ ಗ್ಯಾಸ್ ಸಮಸ್ಯೆ ಕೂಡ ತಲೆದೂರಿತ್ತು. ಆದರೆ ಈಗ ಸದ್ಯಕ್ಕೆ ನೋಡುವ ಪ್ರಕಾರ ಹೆಚ್ಚಿನ ಪ್ರಮಾಣದ ಸಿಲಿಂಡರ್ ಕೂಡ ಈಗಲೇ ಬೆಳಗಾವಿಯಿಂದ ವಾಹನದಲ್ಲಿ ಕೂಡ ಹೆಚ್ಚಿನ ಸಿಲಿಂಡರ್ಗಳನ್ನು ಕೂಡ ಪೂರೈಕೆ ಮಾಡಿದ್ದಾರೆ. ಆದರೆ ಈಗ ನಾವು ಸುರಪುರ ನಗರದ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಮುಂಭಾಗದಲ್ಲಿದ್ದೀವಿ. ಸಿಲಿಂಡರ್ ಪಡೆಯಲು ಗ್ರಾಹಕರು ಇಲ್ಲಿ ಬರಬಾರ್ದು. ಯಾಕಂತಂದ್ರೆ ಏಜೆನ್ಸಿಯವರು ಅವರ ಮನೆಗೆ ಪೂರೈಕೆ ಮಾಡುವಂಥ ಕೆಲಸ ಮಾಡಬೇಕು. ಈಗಲೇ ಆಹಾರ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡುವ ಪ್ರಕಾರ ಅದೇ ರೀತಿಯಾಗಿ ಜಿಲ್ಲಾಧಿಕಾರಿಯವರು ಕೂಡ ಖುದ್ದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಗ್ಯಾಸ್ ಏಜೆನ್ಸಿಯವರು ಮನೆಗೆ ಏನಂತಂದರೆ ಗ್ರಾಹಕರ ಮನೆಗೆ ಸಮರ್ಪಕವಾಗಿ ಗ್ಯಾಸ್ ಕೂಡ ಪೂರೈಕೆ ಮಾಡಬೇಕು. ಅದ್ಯಾವುದು ಕೂಡ ಮೇಲ್ನೋಟಿಕೆಯಲ್ಲಿ ಆಗ್ತಿಲ್ಲ ಎಂಬ ಅನುಮಾನ ಕೂಡ ಕಾಡ್ತಾ ಇದೆ. ಹೀಗಾಗಿ ಇಲ್ಲಿ ಗ್ರಾಹಕರು ಸಿಲಿಂಡರ್ ಪಡೆಯಲು ಈಗಲೇ ಬುಕ್ಕನ್ನು ಮಾಡಿ ಅವರು ಗ್ಯಾಸ್ ಏಜೆನ್ಸಿ ಮುಂದೆ ಈಗಲೇ ಬಂದಿದ್ದಾರೆ. ಈಗಾಗಲೇ ಗ್ಯಾಸ್ ಏಜೆನ್ಸಿಯವರು ಮಾಹಿತಿ ನೀಡುವ ಪ್ರಕಾರ ಸದ್ಯಕ್ಕೆ ನಮ್ಮಲ್ಲಿ ಸಿಲಿಂಡರ್ ಕೊರತೆ ಇಲ್ಲ. ಅದೇ ರೀತಿಯಾಗಿ ಈಗ ನಾವು ನೋಡ್ಬೋದು ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಯೂನಂತೂ ಗ್ಯಾಸನ್ನು ಪಡೆಯಲು ಕ್ಯೂನಲ್ಲಿ ನಿಂತು ಅವರು ಕೂಡ ಗ್ಯಾಸ್ ಪಡೆಯಲು ಹೆಚ್ಚಿನ ಜನರು ಗ್ಯಾಸ್ ತೆಗೆದುಕೊಂಡು ಬಂದಿದ್ದಾರೆ. ಆದರೆ ಏಜೆನ್ಸಿಯವರು ಮನೆಗೆ ಪೂರೈಕೆ ಮಾಡಬೇಕು. ಆದರೆ ಏಜೆನ್ಸಿಯವರು ಹೇಳೋ ಪ್ರಕಾರ ಜನರೇ ಇಲ್ಲಿಗೆ ಬರ್ತಾ ಇದ್ದಾರೆ. ಹೀಗಾಗಿ ನಾವು ಕೊಡ್ತಾ ಇದ್ದೀವಿ ಎಂಬ ಮಾಹಿತಿಯನ್ನು ಕೂಡ ಅವರು ನೀಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಜನರು ಆಗಮಿಸಿ ಸಿಲಿಂಡರ್ ಪಡೆಯಲು ಮುಗಿಬಿದ್ದಿದ್ದಾರೆ. ಈಗ ಇಲ್ಲಿ ಸ್ಥಳೀಯರು ಗ್ಯಾಸ್ ಪಡೆಯಲು ಬಂದಿದ್ದಾರಲ್ಲ, ನೀವು ಏನು ಸಮಸ್ಯೆ ಆಗಿದೆ ರೀ? 3 ದಿನ ಆಯ್ತು ಇದು ಸರ್ವರ್ ಇದೆಲ್ಲ 3 ದಿನ 4 ದಿನಕ್ಕೆ ಬರ್ತಂತ ಸರ್. ಈಗ ನಾಳೆ ಬಾ ಅಂತ ಹೇಳ ಸರ್. ಹಾಂ ಸರ್, ಸರ್ವರ್ ಸಮಸ್ಯೆ ಆಗ್ಯದ. ಏದಾದ್ರೂ ಗೊತ್ತಿಲ್ರಿ. ಇದು ಮಾಡಕೈತ್ರಿ ಬಂದಿಲ್ರಿ ಸರ್. ಈಗ ನಿಮ್ಮ ಮನೆಗೆ ಬಂದು ಕೊಡ್ತಾರ ಅವ್ರು, ನೀವೇ ಇಲ್ಲಿಗೆ ಬಂದಿರಿ? ಇಲ್ಲ ಸರ್, ನಾವು ಇಲ್ಲೇ ಹಳ್ಳಿಯಾಗತ್ತ ಸರ್ ತಗೊಂಡೋಗ್ತೇವೆ ಸರ್. ಇಲ್ಲೇ ತಗೊಂಡು ಹೋಗ್ತೇವೆ. ಹಾಂ ಸರ್. ಈಗ ನಿಮ್ಗೆ ಸಿಲಿಂಡರ್ ಸಿಗ್ಲತ್ತೋ ಇಲ್ಲ ಎಲ್ಲ ಸರಿಯಾಗಿ? ಏನು ಮಾಡಿದ ಗೊತ್ತಿಲ್ಲ. ನಾವು ಹಳ್ಳಿಯದು ಇವತ್ತು ತರ್ಪದಿ ಸರ್, ಸಿಗಕತ್ತಿಲ್ಲ ಅಂತ ಸರ್. ಅಲ್ಲಿ ಹಳ್ಳಿದ್ ನಾವು ಕೆಲಸ ಬಿಟ್ಟು ಸರ್ ಒಂದು ದಿನ 1,000 ರೂಪಾಯಿ ಕುಡಿಯೋ ದುಡ್ಡಾರ ದುಡಿಯೋ ಸಲ ಬಂದಿಲ್ಲ ಸರ್. ಅದೇ ರೀತಿಯಾಗಿ ಇನ್ನೊಬ್ಬರು ಇದ್ದಾರೆ ಗ್ರಾಹಕರು. ಏನಾದ್ರೆ ಈಗ ನಿಮಗೆ ಎಲ್ಲಿ ಬುಕ್ ಮಾಡ್ತೀರಿ ನಿಮ್ಗೆ ಅವ್ರು ತಂದು ಕೊಡ್ಬೇಕು ನೀವು ಮನೆಗೆ? ಬುಕ್ ಮಾಡಿದ ನಾಟ್ಯ ಆದ್ರೆ ಬಿಟ್ರ ನಾಟ್ಯ ಅದು ಏನಿಲ್ಲ. ಗಾಡಿಗಳು ತುಂಬ್ಕೊಂಡು
ಹೊರಗೆ ಬ್ಲ್ಯಾಕ್ ಮಾರಿದಂಗೆ ಮಾರಕತ್ತಾರ ರೀ. ಇಲ್ಲಿ ಬಂದಂಥ ಗ್ರಾಹಕರಿಗಾಗಲಿ ಯಾರಿಗಾಗಲಿ ಯಾವುದೇ ರೀತಿಲಿ ಒಂದೊಂದು ಗ್ಯಾಸ್ ಕೊಡಕತ್ತಿಲ್ಲ. ಲೈನ್ ನಿಂತು ನೋಡಿದ್ರೆ ಒಂದು ಅರ್ಧ ಕಿಲೋಮೀಟರ್ ಗಂಟೆ ಲೈನಿಗೆ ನಿಂತು ಗ್ಯಾಸ್ ಬಂದವಲ್ಲ, ಈ ಗಾಡಿ ಬಂದವಲ್ರಲ್ಲ, ಗಾಡಿ ಬಂದವ್ರಿ ಇಲ್ಲಿ ಬಂದಂಥ ಸರಿಯಾಗಿ ಸಿಗ್ತಲ್ರಿ. ಇಲ್ಲಿ ಯಾರಿಗೆ ಬಂದಂಥ ಗ್ರಾಹಕರಿಗೆ ಗ್ಯಾಸ್ ಸರಿಯಾಗಿ ಸಿಗ್ತದೆ. ಸರ್ಕಾರಕ್ಕೆ ಏನು ಸಮರ್ಪಕ ಕೊಡ ಅಂತ ಹೇಳ್ತಾರೆ. ಅವ್ರಿಗೇನು ಹೇಳ್ತಾರೆ ಸರ್ಕಾರ ಮುಂಡ ಮುಚ್ಚಿ ಹೊಂಟದ. ಸರ್ಕಾರಕ್ಕೆ ಏನು ಹೇಳಿದ್ರೆ ನಾಟ್ಯದ ಬಿಟ್ರೆ ನಾಟ್ಯದ. ಗ್ಯಾಸ್ ಖಾಲಿಗೆ ಎಷ್ಟು ದಿವಸ ಆಯ್ತು? ಗ್ಯಾಸ್ ಖಾಲಿ 3 ತಿಂಗಳು ಆಯ್ತು ರೀ. ಗ್ಯಾಸ್ ಖಾಲಿ ಸಿಕ್ಕಿಲ್ಲ. ಗ್ಯಾಸ್ ಸಿಕ್ಕಿಲ್ರಿ. ಗ್ಯಾಸ್ ಬಂದಿರಲ್ಲ, ಗ್ಯಾಸ್ ತೊಗೊಳಕ ಗ್ಯಾಸ್ ಈಗ ಬಂದಿವ್ರಿ. ಇನ್ನೂ OTP ಸರಿಯಾಗಿ ಬಂದಿಲ್ಲ ರೀ. OTP ಬಂದಿಲ್ಲ. ಮತ್ತೇನು ಚೆಕಿಂಗ್ ಮಾಡ್ಕೊಂಡು ಈಗ ತೊಗೊಂಡು ಹೋಗ್ಬೇಕ್ರಿ. ಯಾರು ಕೇಳೋಂಗಿಲ್ಲ ಹೇಳಕ್ಕಿಲ್ಲ, ಹಂಗಾಯ್ತು ರೀ ಅದು. ಇದು ಇಲ್ಲಿನ ಗ್ರಾಹಕರು ಕೂಡ ತಮ್ಮ ನೋವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ಯಾಸನ್ನು ಸಮರ್ಪಕವಾಗಿ ಪೂರೈಕೆ ಮಾಡಬೇಕೆಂದು ಆಗ್ರಹ ಮಾಡಿದ್ದಾರೆ. ನಾಗಪ್ಪ ಮಲ್ಲಿಪಟ್ಲಿ, ಗ್ಯಾರಂಟಿ ನ್ಯೂಸ್, ಯಾದಗಿರಿ.